ಇದೇ ಕನ್ಕ್ಲೂಡ್ ಭಾಳ ಕಡಿಮೆ ಅದರಲ್ಲಿ ಎಲ್ಲಾನು ಕನ್ಕ್ಲೂಡ್ ಮಾಡ್ತೀನಿ. ಬರೀ 3 ನಿಮಿಷದಲ್ಲಿ ಹೇಳ್ಕೊಡ್ತೀನಿ. ನೀನು ಇಡ್ಸ್ಕೊ, ನೀನು ತಗೋ ಮಾಡಿ ಬನ್ನಿ ಸರ್, ಬನ್ನಿ ಬನ್ನಿ ಹಾಂ ಓಕೆ. ನಮ್ಮ ಸಂಘ ಕರ್ನಾಟಕ ಸಂಘಟನೆ ಅವರು ಎಷ್ಟು ಇಲ್ಲಿಗೆ ಪ್ರೆಸಿಡೆಂಟ್ಗೆಲ್ಲ ಬರ್ತಾರೆ ಸರ್ ಪರಿಚಯ ಇಲ್ಲ, ಇವ್ರ ಕೈ ಕೊಟ್ಬಿಡಿ, ನಮ್ಮ ಇವ್ರ ಕೈ ಕೊಟ್ಬಿಡಿ. ಬನ್ನಿ ಇವ್ರು ನಮ್ಮ ವಕೀಲರು ಕೈ ಕೊಟ್ಬಿಡಿ ಸರ್. ಅವರು ಅಷ್ಟೇ ಅವ್ರದ್ದು 5 ಎಕರೆ ಭೂಮಿ ಹೋಗಿದೆ ಸರ್ ವಕೀಲರು. ಹಾಂ ಹಾಂ ಓಕೆ ಸರ್. ಬನ್ನಿ ಈ ಕಡೆ ಇಲ್ಲ, ಒಂದು 2 ನಿಮಿಷ ಒಳಗಡೆ ಹೇಳಿ ಸರ್ ವಿಷಯ. ಸರ್ ಓಕೆನಾ ಸರ್? ನೀವು ಅವ್ರು ಹೇಳೋದಕ್ಕೆ ಚಿಕ್ಕದಾಗಿ ಫಸ್ಟ್ ನೀವು ಮಾತಾಡಿ, ಆಮೇಲೆ ಸರ್ ಮಾತಾಡ್ತಾರೆ. ಸರ್ ಏನಾಯ್ತು ಹೆಂಗಾಯ್ತು ಅಷ್ಟೇ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಆಗ್ಬೇಕು ಅಂತಿದ್ರಿ ಮುಂದೆ ನಿಮ್ಮ ಪರಿಸ್ಥಿತಿ ಅದನ್ನ ಹೇಳಿ, ಹಂಗೆ ಹೇಳಿ ಅಷ್ಟೇ. ಉಳಿದದ್ದು ನಾನು ಹೇಳ್ತೀನಿ. ಇವಾಗ ನೀವು ಮಾತಾಡಿ ಸರ್, ನೀವು ಮಾತಾಡಿ ಸ್ವಲ್ಪ ಮೊಬೈಲಿಂದ ಸ್ವಲ್ಪ ಹಿಂದೆ ಬಾ ಮೊಬೈಲ್ ಹಿಂದೆ ಬಾ. ಹಾಂ ಸರ್ ಹೇಳಿ ಹೇಳಿ ಸರ್. 20 ವರ್ಷಗಳ ಹಿಂದೆ ಏನು ಈ BMICP ಯೋಜನೆಗೆ ಸುಮಾರು 2,000 ರೈತ ಕುಟುಂಬಗಳು ಭೂಮಿಯನ್ನು ಕೊಟ್ಟಿದ್ದಾವೆ. ಅವತ್ತು ಯಕಶ್ಚಿತ್ತು ಕವಡೆ ಕಿಮ್ಮತ್ತು ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 6 ಲಕ್ಷ ಕೊಟ್ಟಿದೆ ಎಕರೆಗೆ. ಆದರೆ ಆ ಭೂಮಿಗೆ ಅವ್ರು ಕೊಟ್ಟಿದ್ದು ಭರವಸೆ ಏನಂದರೆ, ಒಂದು ಎಕರೆಗೆ 60-40 ಒಂದು ಸೈಟ್ ಅಂತು, ಅರ್ಧ ಎಕರೆ ಇದ್ದರೆ 30-40 ಸೈಟ್ ಅಂತ. ಅಲ್ಲೇ ಎಲ್ಲೆಲ್ಲಿ ಭೂಮಿ ಹೋಗಿದೆ ಆ ಜಂಕ್ಷನಲ್ಲೇ ಕೊಡ್ತೀವಿ ಅಂತ. 20 ವರ್ಷ ಆಗಿದೆ. ಇವತ್ತು ಆ ರೈತರೆಲ್ಲ ಲ್ಯಾಂಡ್ ಲಾರ್ಡ್ ಆಗಿದ್ದಂಥ ರೈತರು ಇವತ್ತು ಬೀದಿ ಬಿಕಾರಿಗಳಾಗಿದ್ದಾರೆ. ಅವ್ರಿಗೆ ಮಕ್ಕಳಿಗೆ ಎಜುಕೇಷನ್ ಕೊಡಿಸೋಕ್ಕಾಯ್ತಾ ಇಲ್ಲ, ಬಾಡಿಗೆ ಮನೆಗಳಲ್ಲಿದ್ದಾರೆ. ಅವರು ತುಂಬ ಅಧ್ವಾನದ ಪರಿಸ್ಥಿತಿಲಿದ್ದಾರೆ, ಸಾಲ ಮಾಡಿಕೊಂಡು. ಆ ಕಾರಣಕ್ಕೋಸ್ಕರ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಇವತ್ತು ರೈತರ ಪರವಾಗಿ ಹೋರಾಟ ಮಾಡಿ ಕೇಳ್ತಾ ಇರೋದು ಇಷ್ಟೇ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ 3 ಎಕರೆ 16 ಗುಂಟೆಗೆ ಮೈಸೂರಲ್ಲಿ ನೀವು 62 ಕೋಟಿ ಕೇಳೋರು, ನಮ್ಮ ಈ ನೈಸ್ ರಸ್ತೆಯಲ್ಲಿ 2,000 ಕುಟುಂಬಗಳಿಗೆ 20 ವರ್ಷದಿಂದ 1 ಎಕರೆಗೆ ಒಂದು 60-40 ಕೊಡ್ತೀನಿ ಅಂದ್ರಲ್ಲ, ಯಾಕೆ ಕೊಟ್ಟಿಲ್ಲ? ಇದು ನಮ್ಮ ಗಹನವಾದಂಥ ಪ್ರಶ್ನೆ. ಇಲ್ಲಿ ಸೆಷನಲ್ಲಿ ನಡೀತಾ ಇದೆ. ಅವ್ರು ಕೇಳ್ತಾರೆ, ನಿಮ್ಮ ಕಾಲದಲ್ಲಿ ನಡೀಲಿಲ್ವಾ? ಕಾಂಗ್ರೆಸ್ನವರು ಮಾನ ಮರ್ಯಾದೆ ಇದ್ದದ? ಈ ಸಚಿವರಿಗೆ ಕಾಂಗ್ರೆಸ್ ನಡೆಸ್ತಾ ಇರ್ತಕ್ಕಂಥ ಈ ಸರ್ಕಾರ ನಡೆಸ್ತಾ ಇರೋರಿಗೆ ಮಾನ ಮರ್ಯಾದೆ ಇದ್ದದ ಅಂತ ಕೇಳ್ತಾ ಇದ್ದೀನಿ. ಯಾಕೆಂದರೆ ಇವರು ಮುಖ್ಯಮಂತ್ರಿಗೆ ಅವನ ಭೂಮಿಗೆ ಒಂದು ನ್ಯಾಯ, ಇಲ್ಲಿ 20 ವರ್ಷದಿಂದ ಭೂಮಿ ಕಳ್ಕೊಂಡಂಥ ರೈತರಿಗೂ ಒಂದು ನ್ಯಾಯವಾ? ಇಲ್ಲಿ ಯಾರೋ ಕೇಳೋರಿಲ್ವಾ? ನಾವು ಗಟ್ಟಿಯಾಗಿದ್ದೀವಿ ಹೋರಾಟಗಾರರು. ಇವತ್ತು ನಮ್ಮ ಉದ್ದೇಶ ಇಷ್ಟೇ. ನೀವು ನಂಜುಂಡ ಸ್ವಾಮಿ ಶಿಷ್ಯ ಅಂತ ಹೇಳ್ತಿಲ್ಲ, ಮಾನ ಮರ್ಯಾದೆ ಇದೆಯಾ? ನೀವು ಹಿಂದುಳಿದ ನಿಮ್ಮ ಭ್ರಷ್ಟಾಚಾರಕ್ಕೆ ಹಿಂದುಳಿದ ವರ್ಗಗಳ ಏನು ರಕ್ಷಾ ಕವಚ ತಗೋತಿದ್ದಲ್ಲ, ನಿಮ್ಗೆ ಏನಾರ ಮಾನ ಮರ್ಯಾದೆ ಇದೆಯಾ ಸಿದ್ದರಾಮಯ್ಯನವರೇ? ದಯಮಾಡಿ ರೈತರನ್ನ, ಈ ನಾಡಿನ ಅನ್ನದಾತರನ್ನ ಕನಿಕರದಿಂದ ನೋಡಿ. ಕನಿಷ್ಠ ಅವರ ಇದರಿಂದನೇ, ಅವ್ರು ಕೊಟ್ಟಂಥ ಭೂಮಿಯಿಂದನೇ ಇವತ್ತು ಬೆಂಗಳೂರು ಟ್ರಾಫಿಕ್ಕು ತುಂಬ ನಿಯಂತ್ರಣದಲ್ಲಿದೆ. ಇವತ್ತು ನೈಸ್ ರಸ್ತೆ ಚಾಲು ಆಗಿದೆ. ಅವ್ರಿಗೆ 20 ವರ್ಷ ಆಗಿದೆ. ಏನಾಗಿದ್ರು ಅಂತ ಕೇಳಿದ್ದೀರಾ? ನಿಮ್ಮ ಅಧಿಕಾರಿಗಳು ಸೆಲ್ವಕುಮಾರ್ ಎಂತ ಮಾತಾಡ್ತಾನೆ, ಅವನೇನೋ ಒಂದೇ ಒಂದು ಗೆರೆ ಎಳಿತಾನೆ. ಎಷ್ಟು ಹೊಟ್ಟೆ ಉರಿತದೆ ಅಂದರೆ KEDB ಅವರು ಇವತ್ತು ಸರ್ಕಾರ KEDB ಮುಚ್ಚಬೇಕು ಅಂತ ನಮ್ಮ ಸ್ನೇಹಿತರು ಹೇಳಿದ್ರು. BD ಮುಚ್ಚಬೇಕು. ಕಿಮ್ಮತ್ ಕಾಸು ಎಲ್ಲೋ ಕವಡೆ ಕಾಸು ಕೊಟ್ಬಿಟ್ಟು ನೀವು ಅಕ್ವೈರ್ ಮಾಡಿದ್ರೆ ಇಂಗ್ಲೀಷ್ ನೋಡ್ತಾರ, ನಾವು ಬಿಟ್ಟು ಹೋಗ್ಬಿಡ್ಬೇಕು. ರೈತರು ನಮಗೆ ಪ್ರತಿರೋಧ ಮಾಡೋ ಶಕ್ತಿ ಇಲ್ಲ, ಹೋರಾಟ ಮಾಡೋ ಶಕ್ತಿ ಇಲ್ಲ. ಆ ಕಾರಣಕ್ಕೋಸ್ಕರ ಹೇಳೋದು, ಇವತ್ತು ರೈತರೇ ಪರಮಾಧಿಕಾರ ಆಗಬೇಕು. ಅವ್ರು ಕಳ್ಕೊಂಡಂಥ ಭೂಮಿಗೆ ತಕ್ಕನಾದಂಥ ಒಂದು ಪರಿಹಾರ ಕೊಡಬೇಕು. ಏನು ನೀವು ಒಪ್ಪಂದದ ಪ್ರಕಾರ ಮಾಡ್ಕೊಂಡಿದ್ದು 2002-3ರಲ್ಲಿ ಅದರಂತೆ ಭೂಮಿ ಕೊಡದೆ ಹೋದರೆ ಇಡೀ 2,000 ರೈತ ಕುಟುಂಬಗಳು ನಿಮ್ಮ ಮನೆ ಮುಂದೆ ಮುಖ್ಯಮಂತ್ರಿಗಳೇ ವಿಷದ ಬಾಟಲ್ ತಂದು ಆತ್ಮಹತ್ಯೆ ಮಾಡ್ಕೋಬೇಕಾಗ್ತದೆ. ಇದು ನಾವು ಕರ್ನಾಟಕ ಸಂಘಟನೆಗಳ ಒಕ್ಕೂಟ ರೈತರ ಪರವಾಗಿ ನಿಮ್ಮನ್ನು ಆಗ್ರಹಿಸ್ತಾ ಇದ್ದೀವಿ. ನಮಸ್ಕಾರ ಸರ್, ನೀವು ಮಾತಾಡಿ. ತಮ್ಮ ಹೆಸರು ಏನಾಗಿದೆ ಅನ್ನೋದನ್ನು ಜಸ್ಟ್ 1 ನಿಮಿಷದಲ್ಲಿ ಮಾತಾಡಿ. ಏನು ಮಾಡಬೇಕು ಅಂತ ಹೋಗ್ಬಿಡ್ಬಿಡಿ. ಹಾಂ ಸರಿ ಸರ್. ಚಿಕ್ಕದಾಗಿ ಎಲ್ಲ ಆತ್ಮೀಯ ಸ್ನೇಹಿತರೆ, ರೇಣುಕಾ ಪ್ರಸಾದ್ ಅಂತ ಈ ಒಂದು BMICP ಯೋಜನೆಗೆ ಭೂಮಿ ಕಳೆದುಕೊಂಡಂಥ ಸಾವಿರಾರು ರೈತರಲ್ಲಿ ನಾನು ಒಬ್ಬ. ಸುಮಾರು 20 ವರ್ಷದ ನಂತರವಾಗಿ ನಾವು ಈ ಯೋಜನೆಗೆ ನಾವು ಜಾಗನ ಕೊಟ್ಟಿದ್ದೀವಿ. ಈ ಯೋಜನೆಗೆ ಕೊಟ್ಟಂಥ ನಮ್ಮ ರೈತರು ಅವತ್ತೆಲ್ಲ ಏನು ಕೆಲವೊಂದು ನಮ್ಮ ರೈತರುಗಳೆಲ್ಲ ಪರಿಹಾರ ತೊಗೊಂಡಂಥ ನಂತರವಾಗಿ ಅವತ್ತಿನ ದಿವಸ ನಮಗೆ 2003-4ರಲ್ಲಿ 1 ಎಕರೆಗೆ ಒಂದು ನಿವೇಶನ ಕೊಡ್ತೀವಿ ಅಂತ ಏನು ಒಂದು ಸರ್ಕಾರ BMICP ಅವರು ಮತ್ತು ಏನು ಸರ್ಕಾರ ಮತ್ತು ನೈಸ್ ಕಂಪನಿ ಇವರೆಲ್ಲರೂ ಕೂಡ ಸೇರಿ ಅವತ್ತು ರೈತರಿಗೆ ಏನು 1 ಎಕರೆಗೆ ಒಂದು ಸೈಟ್ನ ನಿವೇಶನ ಕೊಡ್ತೀವಿ ಭೂಮಿ ಕಳೆದುಕೊಂಡು ಅಂತವ್ರಿಗೆ ಅಂತ ಏನು ಇವರೇ ಒಂದು ಒಪ್ಪಂದ ಮಾಡಿದರು. ಆ ಒಪ್ಪಂದದ ಪ್ರಕಾರ ನಾವು ಅವತ್ತು ರೈತರೆಲ್ಲರೂ ಕೂಡ ನಾವು ಒಂದು ಒಪ್ಪಿಗೆ ಸೂಚಿಸಿದ್ದು. 20 ವರ್ಷ ಆದ್ರೂ ಕೂಡ
ನಮಗೆ ಏನು ಪರಿಹಾರ ಸಿಗಬೇಕು ಆ ಪರಿಹಾರ ಇನ್ನೂ ನಮ್ಗೆ ಸಿಕ್ಕಿಲ್ಲ. ಇದೇ ಇದರಲ್ಲಿ ಅನೇಕವಾದಂಥ ನಾವು 3 ಸರ್ಕಾರ ಬಂದ್ರೂ ಕೂಡ ಎಲ್ಲ ಸರ್ಕಾರದ ವಿರುದ್ಧ ನಮ್ಮ ರೈತರು ಬೀದಿಗಿಳಿದು ಹೋರಾಟ ಮಾಡಿದ್ದೀವಿ, ನ್ಯಾಯ ಕೇಳಿದ್ದೀವಿ. ಯಾವ ಸರ್ಕಾರದಿಂದನೂ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ. ನಾವು ಕೇಳ್ಕೊಳೋದು ಇಷ್ಟೇ, ಇವತ್ತು ನೀವೇ ಅವತ್ತು ಮಾತು ಕೊಟ್ಟಂಥ ಇದರಲ್ಲಿ ಏನು 1 ಎಕರೆಗೆ 1 ಸೈಟ್ ಕೊಡ್ತೀವಿ, ನಿವೇಶನ ಕೊಡ್ತೀವಿ, ಭೂಮಿ ಕಳೆದು ಈ ರಸ್ತೆಗೆ ಹೋಗಿರೋಂಥ ಜಾಗಕ್ಕೆ ನಾವು ಏನು 1 ಎಕರೆ 40-60 ಸೈಟು, ಅರ್ಧ ಎಕರೆ 30-40 ನಿವೇಶನ ಕೊಡ್ತೀವಿ ಅಂತ ಏನು ಅವತ್ತು ನೀವೇ ಭರವಸೆ ಕೊಟ್ಟು ರೈತರಿಗೆ ಇದು ಮಾಡಿದ್ರ, ಆ ಮುಖಾಂತರ ನಮಗೆ ಈಗ ಶೀಘ್ರದಲ್ಲೇ ನಮಗೆ ಒಂದು ನಿವೇಶನ ಕೊಡಿ. ಮತ್ತು ಈ ಒಂದು ಇದಕ್ಕೆ ನಾವು ಅನೇಕವಾದಂಥ ಇದನ್ನು 1 ವರ್ಷ ಸತತವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಈ ನೈ ಸಂಸ್ಥೆ ಅವ್ರನ್ನೂ ಕೂಡ ಮುಖ್ಯಸ್ಥರನ್ನು ಹೋಗಿ ನಾವು ಸುಮಾರು ವರ್ಷಗಟ್ಟಲೆ ನಾವು ಹೋಗಿ ನೀವೇ ಒಪ್ಕೊಂಡಂಥ ಮಾತಿನಂತೆ ರೈತರಿಗೆ ಒಂದು ಸೈಟ್ ಕೊಡ್ತೀವಿ ಅಂತ ಅವತ್ತೇನು ಭರವಸೆ ಕೊಟ್ಟಿದ್ರಲ್ಲ, ಯಾಕೆ ಇನ್ನೂ ಕೊಟ್ಟಿಲ್ಲ ಅಂತ ನಾವು ಆ ಸಂಸ್ಥೆಯವ್ರನ್ನೂ ಹೋಗಿ ನಾವು ಅನೇಕ ಬಾರಿ ನಾವು ಕೇಳ್ಕೊಂಡಾಗ ಅವ್ರನ್ನ ಅನೇಕವಾದಂಥ ರೀತಿಯಲ್ಲಿ ನಾವು ಬೇಡಿಕೆಗಳನ್ನಿಟ್ಟಾಗ ಅವತ್ತು ಏನು ನೀವು ಭೂಮಿ ಕಳ್ಕೊಂಡಂಥ ಒಂದು ರೈತರಿಗೆ ನಾವು ನಿವೇಶನ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಕೆಲವು ಕಡೆ ಲೆವೆಟ್ಗಳನ್ನ ಕೂಡ ನಾವು ಅದನ್ನು ಮಾಡಿದ್ದೀವಿ. ಆದರೆ ಸರ್ಕಾರ ಈಗ ನಿಮಗೆ ರೈತರಿಗೆ ಕೊಡೋಕ್ಕೆ ಅದು ಅನುಮತಿ ಸಿಗ್ತಾ ಇಲ್ಲ. BMICP ಅವರು ಅದಕ್ಕೆ ರೈತರಿಗೆ ಕೊಡಿ ಅಂತ ಒಂದು ಅನುಮತಿ ಸಿಗ್ತಾ ಇಲ್ಲ ಅಂದಾಗ ಆ BMICP ಅವ್ರನ್ನೂ ಕೂಡ ಮತ್ತೆ ಸರ್ಕಾರದ ಎಲ್ಲ ಅಧಿಕಾರಿಗಳನ್ನ ಮುಖ್ಯಮಂತ್ರಿ ಆದಾಗಿ ಎಲ್ಲಾನು ಕೂಡ ನಾವು ಮನವಿಯನ್ನು ಕೊಟ್ಟು ಇಲ್ಲಿವರೆಗೂ ಕೂಡ ಅವ್ರು ಕೊಡೋಕ್ಕೆ ಸಂಸ್ಥೆಯವರು ಕೊಡೋಕ್ಕೆ ರೆಡಿ ಇದ್ದಾರೆ. ಆದರೆ ಸರ್ಕಾರ ಇನ್ನೂವರೆಗೂ ಮೀನಮೇಷ ಎಣಿಸ್ತಾ ಇದೆ. ಇದಕ್ಕೆ ಮುಖ್ಯ ಕಾರ್ಯದರ್ಶಿಯವ್ರನ್ನ ಭೇಟಿ ಮಾಡಿದ್ದೀವಿ, ಮುಖ್ಯಮಂತ್ರಿಗಳನ್ನ 2 ಸರಿ ಭೇಟಿ ಮಾಡಿದ್ದೀವಿ, ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದೀವಿ. ನಿರಂತರವಾಗಿ ನಮ್ಮ ರೈತರ ಪರವಾಗಿ ನಮ್ಮ ಕರ್ನಾಟಕ ಒಕ್ಕೂಟ ಏನಿದೆ ಅವರು ನಿರಂತರವಾಗಿ ನಮಗೆ ಒಂದು ನ್ಯಾಯನ ಕೊಡಿಸ್ಲೇಬೇಕು ಅಂತ ಬಂದಿದ್ದಾರೆ. ದಯಮಾಡಿ ನಾನು ಸರ್ಕಾರ ಕೇಳೋದಷ್ಟೇ, ಈ ಯೋಜನೆಯನ್ನ ಸರ್ಕಾರ ಆದಷ್ಟು ಬೇಗ ಈ ಯೋಜನೆಯನ್ನ ಏನು ಮುಂದುವರಿಸಬೇಕು ಅದನ್ನ ನೀವು ಮುಂದುವರಿಸ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ ಅದಕ್ಕೆ. ಆದರೆ ರೈತರಿಗೆ ಅನ್ಯಾಯ ಆಗಿದೆಯಲ್ಲ ಅದನ್ನ ಫಸ್ಟ್ ನ್ಯಾಯ ಕೊಡಿಸಿ, ಆಮೇಲೆ ನೀವು ಅದನ್ನ ಯೋಜನೆಯನ್ನ ಯಾವ ರೀತಿಯಾಗಿ ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ದಯಮಾಡಿ ನಿಮ್ಮ ಮುಖಾಂತರ ನಾವು ಕೇಳ್ಕೊಂತೀವಿ. ಆದಷ್ಟು ಬೇಗ ಸರ್ಕಾರ ತೀರ್ಮಾನ ತಗೊಂಡು ನಮ್ಮ ರೈತರಿಗೆ ಏನು ಅನ್ಯಾಯ ಆಗಿದೆ ಈ BMICP ಯೋಜನೆಗೆ ಸಾವಿರಾರು ಕುಟುಂಬಗಳು ಇವತ್ತೆಲ್ಲ ನಾವು ಬೀದಿಗೆ ಬಂದು ನಿಂತಿದ್ದೀವಿ. ಆಯ್ತಾ, ಆ ಒಂದು ನಮ್ಮ ರೈತರ ಕುಟುಂಬಗಳಿಗೆ ಎಲ್ಲರಿಗೂ ಕೂಡ ಸರಿಯಾದಂತ ಒಂದು ಪರಿಹಾರವಾಗಿ ಏನು ಅವತ್ತು ಮಾತು ಕೊಟ್ಟಿದ್ರಲ್ಲ ಆ ತರವಾಗಿ ನಮ್ಮ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಈ ಒಂದು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ ಹತ್ರ ನಾವು ಬೇಡಿಕೆ ಇಟ್ಟಿದ್ದೀವಿ. ಆಯ್ತಾ, ಇದು ಆದಷ್ಟು ಬೇಗ ನಮಗೆ ನಮ್ಮ ಬೇಡಿಕೆನ ಈಡೇರಿಸಬೇಕು ಅಂತ ಅಂದ್ಬಿಟ್ಟು ತಮ್ಮೆಲ್ಲರ ಮುಖಾಂತರ ನಾನು ಕೇಳ್ಕೊಂತೀನಿ.